ಏನು ಪ್ರಶ್ನೆ ಇಲ್ಲ ನೋಡಿ. ಯಾರು ತಪ್ಪು ಯಾರಿಗೆ ನಾವೇನು ರಕ್ಷಣೆ ಮಾಡಕ್ಕೆ ನಿಂತಿದ್ದೀವಾ? ನೀವು ವಿಷಯಾಂತರ ಮಾಡಕ್ಕೆ ನಿಂತಿದ್ದೀವಾ? ಬಿಟ್ಬಿಡ್ಬೇಕಾ? ಯಾರನ್ನೂ ಬಿಡೋ ಪ್ರಶ್ನೆ ಏನಿಲ್ಲ ಇಲ್ಲಿ. ಮತ್ತು ಇದಕ್ಕೂ ಆಪ್ತತೆ ಯಾರಿಗಿರೋದು? ಒಬ್ಬೊಬ್ಬನು ಯಾರ ಜೊತೆಗೆ ಆಪ್ತನಾಗಿದ್ದಾನೆ? ಗುಂಡು ತುಂಡಿನ ಪಾರ್ಟಿ ಯಾರ ಜೊತೆಗೆ ಮಾಡ್ತಿದ್ದಾನೆ ಹೇಳಬೇಕಾ? ಅದು ಹೇಳಿದ್ರೆ ಅದು ಎಲ್ಲೆಲ್ಲಿಗೋ ಹೋಗುತ್ತೆ. ದನಗಳ ಕಬೀರು ಅವನು ಕ್ರಿಮಿನಲ್ ಕೇಸ್ ಇತ್ತು. ಅವನು ದನಗಳ ಕಬೀರು ಎನ್ಕೌಂಟ್ರಲ್ಲಿ ಪೊಲೀಸ್ ಎನ್ಕೌಂಟ್ರಲ್ಲಿ ಸಾಯ್ತಾನೆ. ಪೊಲೀಸ್ ಎನ್ಕೌಂಟ್ರಲ್ಲಿ ಸತ್ತ ಕಬೀರ್ನಿಗೆ ನಮ್ಮ ರಾಜ್ಯದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಒಬ್ಬ ಕ್ರಿಮಿನಲ್ಗೆ, ಅಂದರೆ ಆನ್ ರೆಕಾರ್ಡ್ ಕ್ರಿಮಿನಲ್, ಅವನಿಗೆ ಸರ್ಕಾರ ಪರಿಹಾರ ಕೊಡ್ತು. ಎನ್ಕೌಂಟ್ರ್ ಮಾಡಿದವನ್ನ ನವೀನ್ ನಾಯ್ಕನ ಜೈಲಿಗೆ ಹಾಕಿದರು. ಆ ಮೂಲಕ ನಾನು ಕ್ರಿಮಿನಲ್ ಪರ ಅಂತ ಇದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪ್ರೂವ್ ಮಾಡಿಕೊಟ್ಟಿತ್ತು. ಹಂಗೆ ಆಗಬಾರ್ದು. ಇದೆ ಇಂಥ ಸಂದರ್ಭದಲ್ಲಿ ಸಾಂತ್ವನನೇ ಹೇಳದೇ ಇರುವಂಥ ಒಂದು ಸರ್ಕಾರ ಈ ಪ್ರಕರಣವನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅಂತ ಅಂದರೆ ಈ ಥರ ಮಾನವೀಯತೆ ಸತ್ತ ಸ್ಥಿತಿಯಲ್ಲಿ ಈ ಸರ್ಕಾರ ಇದೆ. ತುಷ್ಟೀಕರಣದ ಓಲೈಕೆಯ ಪರಮಾವಧಿಗೆ ತಲುಪಿದೆ. ಅವರಿಗೆ ಇಲ್ಲಿರುವಂಥ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದವರು, ಈ ಕ್ಷೇತ್ರವನ್ನು ಹಂಚ್ಕೊಂಡಿರ್ತಕ್ಕಂಥವ್ರು ಮುಖ್ಯಮಂತ್ರಿಗಳು ಮತ್ತು ಪ್ರಭಾವಿ ಮಂತ್ರಿಗಳು ಸಾಂತ್ವನೂ ಹೇಳಲ್ಲ, ಖಂಡಿಸೋದಿಲ್ಲ ಘಟನೆನ ಅಂತಂದರೆ ಮಾನವೀಯತೆ ಇದೆ ಅಂತ ಯಾರು ಸರ್ಟಿಫಿಕೇಟ್ ಕೊಡೋಕ್ಕೆ ಸಾಧ್ಯ? ಮಾನವೀಯತೆ ಸತ್ತೋರು. ಸರ್ಕಾರದ ಸಂದೇಶ ಇದೆಯಲ್ಲ, ಕೊಡೋತ್ತಿರೋ ಸಂದೇಶ ಇದೆಯಲ್ಲ, ಆ ಸಂದೇಶ ತಾಲಿಬಾನಿಗಳು ಮತ್ತೆ ಎದ್ದು ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಅವರಿಗೂ ಅನಿಸಿದೆ, ನಮಗೆ ಸತ್ತ ತಾಲಿಬಾನಿಗಳು ಬಂದು ಓಟ್ ಹಾಕಿರೋದ್ರಿಂದಲೇ ನಾವು ಗೆದ್ದಿದ್ದೀವಿ ಅಂತ ಭಾಳ ಸರಿ ಹೇಳ್ಕೊಂಡಿದ್ದಾರೆ ಅವರು. ಹಾಗಾಗಿ ಆ ಉನ್ಮಾದ ಸ್ಥಿತಿಯಲ್ಲಿ ಅವರಿದ್ದಾರೆ. ಅವ್ರಿಗೆ ಬೆಂಬಲವಾಗಿ ಈ ಸರ್ಕಾರ ನಿಂತಿದೆ. ಬಿಜೆಪಿ ಹೋರಾಟ ನೀವು ಬಹಳ ವತಿಯಿಂದ ಪರಿಹಾರ ನಾವು ಕೊಟ್ಟಿದ್ದೀವಿ ಈಗಾಗಲೇ. ಬಿಜೆಪಿ ಹೋರಾಟ ಯಾವ ರೀತಿಯಾಗಿ ಹೇಳಬಾರ್ದು ಸರ್? ಬಿಜೆಪಿ ಹೋರಾಟ ಯಾವ ರೀತಿ? ಯಾಕಂದ್ರೆ ಬಹಳ ಜವಾಬ್ದಾರಿ ಸದನ ಈಗಾಗಲೇ ಅಶ್ವತ್ಥ ನಾರಾಯಣ್ ಸ್ಪಷ್ಟಪಡಿಸಿದ್ದಾರೆ. ಸದನದ ಒಳಗೆ ಮತ್ತು ಹೊರಗೆ ನಾವು ಹೋರಾಟ ಮಾಡ್ತೀವಿ. ನಮ್ಮ ಜೊತೆಗೆ ಇವತ್ತು ಮಂಗಳ ಸೋಮಶೇಖರ್ ಅವರು, ಮೈವಿ ರವಿಶಂಕರ್ ಅವರು, ಅಪ್ಪಣ್ಣವರು ಈ ನಮ್ಮ ತಂಡದ ಜೊತೆಗೆ ಇದ್ದು, ಮೇಯರ್ ಶಿವಕುಮಾರ್ ಅವರು, ಇವೆಲ್ಲರೂ ತಂಡದ ಜೊತೆಗೆ ಇದ್ದಾರೆ. ನಾವು ಒಳಗೆ ಮತ್ತು ಹೊರಗೆ ಹೋರಾಟ ಮಾಡ್ತೀವಿ. ಏನು ಈಗ ಬೇರೆ ಬೇರೆ ಘಟನೆಗಳನ್ನು ನಾನು ಹೇಳಿದೆ, ಆ ಘಟನೆಗಳನ್ನೆಲ್ಲವನ್ನು ಸಮಗ್ರ ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹಿಸ್ತೇವೆ. ಯಾವ ಕಾರಣಕ್ಕೆ ಹತ್ಯೆ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗುವಂತೆ ನೀವು ನೋಡ್ಕೊಳ್ಬೇಕು. ಅವರಿಗೆ 3 ದಿನದಲ್ಲಿ ಜಾಮೀನು ಕೊಡಬಾರ್ದು. ಯಾಕೆಂದರೆ ಅವರಿಗೆ ಬಲಾಢ್ಯರ ಜೊತೆಗೆ ಸಂಪರ್ಕ ಇದೆ ಅನ್ನುವ ಮಾತನ್ನ ಹೇಳಿದ್ದಾರೆ. ಅವರು ಆ ಬಲಾಢ್ಯರ ಜೊತೆ ಸಂಪರ್ಕ ಇದೆ ಮತ್ತು ಕೇಸ್ನ ದುರ್ಬಲಗೊಳಿಸ್ಬೋದು ಅನ್ನುವಂಥ ಆತಂಕವನ್ನು ಅವ್ರು ಹೊರಗೆ ಹಾಕಿದ್ದಾರೆ. ನಮಗೂ ಒಂದು ಸಂಶಯ ಏನು ಅಂತ ಹೇಳಿದ್ರೆ, ಆ ಬೆಳಗಾವಿ ಪ್ರಕರಣದಲ್ಲೂ ಅಲ್ಲಿ ಪೊಲೀಸರು ಮೂಲಕ ಸುದ್ದಿಯನ್ನು ಡ್ರಾಪ್ ಮಾಡಿಸ್ತಾರೆ. ಅಂದರೆ ಅವರು ಜೈನ ಮುನಿಗಳು ಬಡ್ಡಿ ವ್ಯವಹಾರಕ್ಕೋಸ್ಕರ ಹತ್ಯೆ ಆಯಿತು ಅನ್ನೋದನ್ನು ಪ್ಲಾಂಟ್ ಮಾಡಿಸ್ತಾರೆ, ನ್ಯೂಸ್ ಪ್ಲಾಂಟ್ ಮಾಡಿಸ್ತಾರೆ. ಅಲ್ಲಿ ದುರುದ್ದೇಶ ಏನು ಕಂಡು ಬರುತ್ತೆ ಅಂದರೆ, ಇಡೀ ವಿಷಯವನ್ನು ವಿಷಯಾಂತರಗೊಳಿಸುವಂಥ ಒಂದು ಸಂಚು ಮಾಡುತ್ತೆ. ನೀವು ಯೋಚನೆ ಮಾಡಿ, ಅವರು ಬೊಗಸೆನಲ್ಲಿ ಒಂದು ದಿನಕ್ಕೊಮ್ಮೆ ಊಟ ಮಾಡೋರು ಬಡ್ಡಿ ವ್ಯವಹಾರ ಮಾಡ್ತಾರಾ? ಬಡ್ಡಿ ವ್ಯವಹಾರ ಮಾಡೋರು ಜೈನ ಸನ್ಯಾಸಿ ಆಗೋಕ್ಕಾಗತ್ತಾ? ಅತ್ಯಂತ ಕಠಿಣ ಸನ್ಯಾಸಾಶ್ರಮದಲ್ಲಿ ಒಂದು ಜೈನ ಸನ್ಯಾಸ, ಅತ್ಯಂತ ಕಠಿಣ. ಮಠಾಧಿಪತಿಗಳು ಬೇರೆ, ಜೈನ ಸನ್ಯಾಸ ಬೇರೆ. ಜೈನ ಸನ್ಯಾಸ ಕಠಿಣಾತಿ ಕಠಿಣ. ಒಂದು ಮನೆಯಲ್ಲಿ ಒಂದು ಸರಿ ಭಿಕ್ಷೆ ಸ್ವೀಕಾರ ಮಾಡಿದ್ರೆ ಇನ್ನೊಂದು ಮನೆಗೆ ಅವ್ರು ಹೋಗಲ್ಲ. ಅವ್ರ ಮೇಲೆ ಒಂದು ಆರೋಪವನ್ನು ಪ್ಲಾಂಟ್ ಮಾಡೋದ್ರ ಮೂಲಕ ಇಡೀ ಸನ್ಯಾಸಿ ಪರಂಪರೆಗೆ ಒಂದು ಕೆಟ್ಟ ಹೆಸರು ತರುವಂಥ ಸಂಚನ್ನು ವಿಷಯಾಂತರ ಮಾಡೋದಕ್ಕೋಸ್ಕರ ಮಾಡಿರೋದು ಸ್ಪಷ್ಟ ಆಗುತ್ತೆ. FIRನಲ್ಲಿ ಕಡೆವರೆಗೂ ಅವನು ಹಸನ್ ದಲಾಯತ್ ಅನ್ನುವಂಥವನ್ನ ಹೆಸರನ್ನು ನಮೂದಿಸೋದಿಲ್ಲ. ಒತ್ತಡ ಬಂದ ನಂತರ ಅವನ ಹಸನ್ ದಲಾಯತ್ ಅನ್ನುವಂಥ ಹೆಸರನ್ನು ನಮೂದಿಸ್ತಾರೆ. ಅದಕ್ಕೆ ಮುಂಚೆ ಕೇವಲ ನಾರಾಯಣ್ ಮಾಲಿ ಅಂತಲೇ ತೇಲ್ಬಿಟ್ಟಿರ್ತಾರೆ. ಹಾಗೆಯೇ ಇಲ್ಲೂ ಕೂಡ ನಾನು ನಿನ್ನೆ SP ಅವರ ಹೇಳಿಕೆಯನ್ನು ನಾನು TV-ನಲ್ಲಿ ನೋಡಿದೆ. SP ಅವರ ಹೇಳಿಕೆಯಲ್ಲಿ ಏನಿದೆ, ಅವನು ಹ್ಯಾರಿಸ್ಸು ಸುಮ್ಮನೆ ನಿಂತಿದ್ದ ಅನ್ನೋ ಮಾತನ್ನ ಹೇಳಿದ್ದಾರೆ. ಸಮಗ್ರ ತನಿಖೆ ಆದ ನಂತರ ಅಷ್ಟೇ ಅವನು ಹ್ಯಾರಿಸ್ಸು ಚಾಕ್ ಹಾಕಿದನೋ ಅಥವಾ ಸುಮ್ಮನೆ ನಿಂತಿದ್ನೋ ಅಥವಾ ಸಪೋರ್ಟಿಗೆ ನಿಂತಿದ್ನೋ ಅಥವಾ ಬೇರೆ ಇನ್ನೇನಾರು ಇತ್ತು ಅನ್ನೋದು ಸಮಗ್ರ ತನಿಖೆ ಆಗೋಕ್ಕೆ ಸಮಗ್ರ ತನಿಖೆಗೆ ಮುಂಚೆನೇ ಕ್ಲೀನ್ ಚಿಟ್ ಕೊಡ್ತಾರೆ ಅಂತ ಹೇಳಿದರೆ, ಇದರಲ್ಲಿ ಹಿಂದ್ಗಡೆ ವಿಷಯಾಂತರಗೊಳಿಸ್ತಕ್ಕಂಥ ಸಂಚಿದೆ ಅಂತ ನನಗೆ ಅನಿಸುತ್ತೆ. ಈಗಿಲ್ಲಿ ಬಂದ ನನಗೆ ಮಾಹಿತಿ ಪ್ರಕಾರ ಡ್ರಗ್ಗು ಅಡಿಕ್ಷನ್ ಇರುವಂಥ ಕೆಲವರು ಇದರೊಳಗೆ ಇದ್ದಾರೆ ಅಂತಕ್ಕಂಥದ್ದು ಒಂದು ಮೇಲ್ಮಟ್ಟಕ್ಕೆ ಹೇಳಿದ್ದಾರೆ. ಅವನು ಹ್ಯಾರಿಸ್ಸು ಕೂಡ ಒಬ್ಬ ಡ್ರಗ್ ಸಪ್ಲೈ ಮಾಡೋನು. ಹಿಂದೆಯ ಒಂದು ಕೇಸ್ನಲ್ಲಿ ಅವನನ್ನು ಕರ್ಕೊಂಡು ಹೋಗಿ ಎನ್ಕ್ವೈರಿ ಮಾಡಿ ಆಮೇಲೆ ಯಾವುದೋ ರಾಜಿ ಪಂಚಾಯತಿನಲ್ಲಿ ಬಿಟ್ಟಿದ್ರು ಅಂತಕ್ಕಂಥ ಮಾಹಿತಿನೂ ಕೂಡ ಇಲ್ಲಿ ನನಗೆ ಬಂದಾಗ ಕೊಟ್ಟರು. ಈ ಎಲ್ಲ ಹಿನ್ನೆಲೆಯಲ್ಲೂ ಸಮಗ್ರ ತನಿಖೆ ಆಗಬೇಕು.
ಇದರಲ್ಲಿ ಯಾರ್ಯಾರ ಪಾತ್ರ ಎಷ್ಟಿತ್ತು, ಎಲ್ಲಿ ಅವರಿಗೆ ಆಯುಧಗಳು ಎಲ್ಲಿಂದ ಬಂದು ಎಲ್ಲಿ ಯಾವ ರೀತಿ ಸಂಚು ಮಾಡಿದರು ಅನ್ನೋದ್ರ ಮತ್ತು ಇದು ಹಿನ್ನೆಲೆ ಏನು ಅನ್ನೋದು ಸಮಗ್ರ ತನಿಖೆ ಆಗಬೇಕು. ನಮಗೆ ಆತಂಕ ಕಾಡ್ತಿರೋದೇನು ಅಂತ ಹೇಳಿದ್ರೆ ಇವರೆಲ್ಲರೂ ಪ್ರಭಾವಿಗಳ ಸಂಪರ್ಕ ವಲಯದಲ್ಲಿ ಇರ್ತಕ್ಕಂಥವ್ರು, ಅವರ ಕಕ್ಷೆಯ ಒಳಗಿರ್ತಕ್ಕಂಥವ್ರು. ಅದು ನಮ್ಗೆ ಆತಂಕ ಕಾಡ್ತಾ ಇದೆ. ಮಹದೇವಪ್ಪನವರ ಮಗ ಸುನಿಲ್ ಬೋಸ್ಗೆ ಭಾಳ ಗಳಸ ಕಂಠ್ಯಸ್ಥ ಆಗಿರ್ತಕ್ಕಂಥವ್ರು ಮತ್ತು ಇವರೆಲ್ಲರೂ ಆ ಗಳಸೆ ಕಂಠ್ಯಸ್ಥರಾಗಿದ್ದರು. ಈ ಬಾರಿ ಚುನಾವಣೆಯಲ್ಲಿ ಮಹದೇವಪ್ಪನವ್ರ ಪರವಾಗಿ ಕೆಲಸ ಮಾಡಿದರು ಅನ್ನುವಂಥ ಮಾಹಿತಿಯೇ ನಮಗಿಲ್ಲಿ ಕಂಡು ಬಂತು. ಆ ಕಾರಣಕ್ಕೇ ಮಹದೇವಪ್ಪನವರಿಂದ ಅವ್ರ ಕ್ಷೇತ್ರದಲ್ಲಿ ಹತ್ಯೆ ಆಗಿದ್ದರೂ ಕೂಡ ಸಾಂತ್ವನ ಹೇಳೋಕ್ಕೂ ಬರದೇ ಇರತಕ್ಕಂಥದ್ದು, ಕುಟುಂಬದ ದುಃಖದ ಜೊತೆಗೆ ನಿಲ್ಲದೇ ಇರತಕ್ಕಂಥದ್ದು, ಖಂಡಿಸ್ತೇ ಇರತಕ್ಕಂಥದ್ದು. ಇದನ್ನು ನೋಡಿದಾಗ ನಮಗಿದನ್ನೆಲ್ಲ ಮುಚ್ಚಾಕ್ತಾರೆ ಅನ್ನುವಂಥ ಆತಂಕ ಕಂಡು ಬರ್ತಾ ಇದೆ. ಹಾಗಾಗಿ ನಾವು ಈ ಕುಟುಂಬದ ಜೊತೆಗೆ ನಿಲ್ತೇವೆ. ಈ ಕುಟುಂಬಕ್ಕೆ ನ್ಯಾಯ ಕೊಡಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವೂ ಕೂಡ ನಾವು ಮಾಡ್ತೇವೆ. ಯಾವುದೇ ರೀತಿಯಲ್ಲಿ ತಪ್ಪಿತಸ್ಥರು ತಪ್ಪಿಸ್ಕೊಳ್ಳೋದಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ. ಅದಕ್ಕಾಗಿಯೇ ನಾವಿವತ್ತು ಈ ಸತ್ಯ ಏನು ಅಂತ ತಿಳ್ಕೊಳ್ಬೇಕು ಅಂತಲೇ ಇಲ್ಲಿಗೆ ಬಂದು ಬೆಳಗ್ಗೆಯಿಂದ ನಾವೊಂದು ಬೇರೆ ಬೇರೆಯವ್ರ ಜೊತೆಯಲ್ಲಿ ಮಾಹಿತಿ ಸಂಗ್ರಹಿಸಿ ಆ ಕುಟುಂಬಕ್ಕೆ ನಿಮ್ಮ ದುಃಖವನ್ನು ಬಗೆಹರಿಸುವ ಸಾಮರ್ಥ್ಯ ನಮಗಿಲ್ಲ, ವೇಣುಗೋಪಾಲ್ನು ವಾಪಸ್ ತಂದು ಕೊಡೋ ಸಾಮರ್ಥ್ಯನೂ ನಮಗಿಲ್ಲ, ಆದರೆ ನಿಮ್ಮ ಕುಟುಂಬದ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದೇವೆ ಮತ್ತು ನ್ಯಾಯಕ್ಕಾಗಿ ವಿಧಾನಸಭೆ ಒಳಗೆ ಮತ್ತು ಹೊರಗೆ ಹೋರಾಟ ಮಾಡ್ತೇವೆ. ಈ ಬಿಡಿ ಬಿಡಿ ಘಟನೆಗಳೇನು ನಾನು ಹೇಳಿದೆ, ಇದ್ರ ಹಿಂದಿರುವ ಮಾನಸಿಕತೆ ಮತ್ತು ಇದ್ರ ಹಿಂದಿರುವಂಥ ಕಾಂಗ್ರೆಸ್ ಬಂದ ನಂತರದ ಪರಿಸ್ಥಿತಿ ನೋಡಿದಾಗ ಬಹುಶಃ ತಾಲಿಬಾನಿಗಳಿಗೆ ಇದು ನಮ್ಮದೇ ಸರ್ಕಾರ ಅಂತ ಅನಿಸಿದೆ ಅಂತ ಅನ್ನಿಸ್ತಾ ಇದೆ. ಹಿಂದೆ 2013ರಿಂದ 19ವರೆಗೆ ಅದೇ ಉನ್ಮಾದ ಸ್ಥಿತಿಯಲ್ಲಿ ಇದ್ದರು. ಸರಣಿ ಹತ್ಯೆಗಳು ನಡೆದಿದ್ದು, ರಾಜು, ರುದ್ರೇಶು, ಹೀಗೆ ಸರಣಿ ಹತ್ಯೆಗಳು ನಡೆದಿದ್ದು. ಈಗ ನೋಡಿದಾಗ ಈಗ ಅದೇ ಒಂದು ಉನ್ಮಾದ ಸ್ಥಿತಿಯಲ್ಲಿ, ತಾಲಿಬಾನ್ ಮಾನಸಿಕತೆ ಸ್ಥಿತಿಯಲ್ಲಿ ಇದು ನಮ್ಮ ಸರ್ಕಾರ ಅಂತ ತಾಲಿಬಾನಿಗಳಿಗೆ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆಯೂ ಕೂಡ ನಾವು ಗಂಭೀರವಾಗಿ ಸಮಾಜವನ್ನು ಜಾಗೃತಿಗೊಳಿಸುವಂಥ ಮತ್ತು ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ಕೆಲಸ ನಾವು ಮಾಡ್ತೇವೆ. ಯಾವ ರೀತಿಯಾದಂಥ ತನಿಖೆ ಆಗ್ತದೆ? ಯಾವುದೇ ಕಾರಣಕ್ಕೂ ಆರೋಪಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸ ಆಗಬಾರ್ದು. ಯಾವುದೇ ಕಾರಣಕ್ಕೂ ಇಡೀ ಎಲ್ಲ ದೃಷ್ಟಿಕೋನ ನೋಡಿದಾಗ ನಾವು ಇನ್ನಷ್ಟು ಮಾಹಿತಿ ಸಂಗ್ರಹಿಸ್ತಾ ಇದ್ದೀವಿ. ಆ ಮಾಹಿತಿ ಸಂಗ್ರಹಿಸಿದ ನಂತರ ಇವರ ಪೊಲೀಸ್ ಇಲಾಖೆಯ ಪ್ರಾಥಮಿಕ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದ್ದರೆ, ಮಾತ್ರ ಆ ತನಿಖೆಯನ್ನು ಒಪ್ಕೊಳ್ತೀವಿ. ಇಲ್ಲದೇ ಇದ್ದರೆ ಈ ಎಲ್ಲ ಬಿಡಿ ಬಿಡಿ ಪ್ರಕರಣಗಳನ್ನು NIA ಮೂಲಕ ತನಿಖೆ ನಡೆಸಬೇಕು. ಆವಾಗ ಅದ್ರ ಹಿಂದುಗಡೆ ಏನಾದರೂ ಒಂದು ಜಾಲ ಕೆಲಸ ಮಾಡ್ತಾ ಇದೆಯಾ, ಏನಾದರೂ ಒಂದು ಬೇರೆ ಏನಾದ್ರು ಒಂದು ವ್ಯವಸ್ಥಿತವಾಗಿರುವಂಥ ಒಂದು ಪ್ಲಾನ್ ಮೂಲಕ ಈ ಎಲ್ಲ ಹತ್ಯೆಗಳು ನಡೆದಿದ್ದಾವ ಅನ್ನೋದು ಗೊತ್ತಾಗ್ಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಮಾಹಿತಿ ಸಂಗ್ರಹಿಸಿದ ನಂತರ ನಾವು ಇದ್ರ ಬಗ್ಗೆ ಮುಂದಿನ ನಿರ್ಣಯವನ್ನು ಪ್ರಕಟಿಸ್ತೇವೆ. ಸ್ಟೇಟ್ಮೆಂಟ್ ಬಗ್ಗೆ ಆಲ್ರೆಡಿ ಒಂದು ಅನುಮಾನವನ್ನು